ಇಷ್ಟು ಬಿಸಿ ಶೆಡ್ಯೂಲಲ್ಲಿ ಈ ಥರ ಎಲ್ಲ ಮೆಸ್ ಕ್ರಿಯೇಟ್ ಮಾಡಿಕೊಂಡು ಕುಕಿಂಗ್ ಮಾಡೋದಂತೂ ಆಗೋದೇ ಇಲ್ಲ. ಅಡುಗೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿರುತ್ತೆ. ಅದ್ರ ಮೇಲೆ ಇಷ್ಟೆಲ್ಲ ಕೆಲಸ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗುತ್ತೆ ಹೇಳಿ. ರೆಗ್ಯುಲರ್ ಆಗಿ ಮನೇಲಿ ರೊಟ್ಟಿ ಚಪಾತಿ ಅಂತೂ ಬೇಕೇ ಬೇಕು. ಅದರಲ್ಲಿ ಇಷ್ಟೆಲ್ಲ ಮೆಸ್ ಕ್ರಿಯೇಟ್ ಆಗ್ತಿದೆ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಒಂದು ರಿಸರ್ಚ್ ಮಾಡಿ ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಅದು ಏನಂತ ತೋರಿಸ್ತೀನಿ. ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗಿಂದ ಕೆಲಸ ಅಂತೂ ತುಂಬಾನೇ ಈಸಿ ಆಗೋಗಿದೆ. ಅದು ಹೇಗಂತ ತೋರಿಸ್ತೀನಿ ಬನ್ನಿ. ನೋಡ್ಲಿಕ್ಕೆ ಒಂದು ಸಣ್ಣ ಜಗ್ ತರ ಕಾಣಿಸುತ್ತೆ, ಆದರೆ ಇದು ಜಗ್ ಅಲ್ಲ. ತುಂಬಾ ಸುಲಭವಾಗಿ ಇದು ಒಂದೇ ಕೈಯಿಂದ ನಾವು ಹಿಟ್ಟನ್ನ ಸೋಸ್ಕೊಳ್ಳಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದನ್ನ ಈ ತರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಇದ್ರ ತುಂಬಾ ಹಿಟ್ಟು ತುಂಬ್ಕೋಬೇಕಾಗತ್ತೆ. ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ, ಏನೂ ಮೆಸ್ ಇಲ್ದೇನೆ ಎಷ್ಟು ನೀಟಾಗಿ ಹಿಟ್ಟನ್ನ ಸೋಸ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗಿಂದ ಅಂತೂ ನನಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಯಾವುದೇ ಥರದ ಮೆಸ್ ಇಲ್ದೇನೆ ಇದು ಒಂದು ಪ್ರಾಡಕ್ಟ್ ಇದ್ರೆ ಸಾಕು, ಎಲ್ಲ ಥರದ ಹಿಟ್ಟನ್ನ ನಾವು ಸೋಸ್ಕೋಬೋದು. ಸೊ ಪ್ರಾಡಕ್ಟ್ ಡೀಟೇಲ್ಸ್ ಕೇಳ್ತೀರಾ ಅಂತ ನನಗೆ ಗೊತ್ತು. ಈ ಪ್ರಾಡಕ್ಟ್ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಕೂಡ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಸೆಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಡೈರೆಕ್ಟಾಗಿ ಮೆಸೇಜ್ ಮಾಡ್ತೀನಿ.